ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಡಬಲ್ ಕಲರ್ ಆರ್ಚ್ನ ಡಿಸೈನ್ ಮಾಡ್ತಾ ಇದ್ದೀನಿ. ಒಂದೇ ಆರ್ಚಲ್ಲಿ ಎರಡು ಕಲರು. ಆ್ಯಕ್ಚುಲಿ ಈಗ ಅದು ಟ್ರೆಂಡಿಗೆ ಬಂದಿದೆ. ಇದು ನಾನು ತುಂಬ ಸಮಯ ಮೊದಲೇ, ಒಂದು 4 ವರ್ಷ ಮೊದಲೇ ಮಾಡಿದ್ದೀನಿ. ಅದನ್ನೇ ಈಗ ಮತ್ತೆ ತೋರಿಸ್ತಾ ಇರೋದು ನಿಮಗೆ. 2 ಕಲರ್ ದಾರ ತಗೊಂಡಿದ್ದೀನಿ. ಇದಕ್ಕೆ ಒಂದು ಆರ್ಚಲ್ಲೇ 2 ಕಲರ್ ಮಾಡ್ತಾಯಿದ್ದೀನಿ ನಾನು. ಮತ್ತು ಸ್ಮಾಲ್ ಬೀಡ್ಸ್ ಮಾತ್ರ, ಮತ್ತು ಒಂದು ಮಿಡ್ಲಿಗೆ ಸೇರಿಸ್ಕೊಳ್ಳೋಕ್ಕೆ ರೌಂಡ್ ಬೀಡ್ಸು, ಇಷ್ಟನ್ನು ಉಪಯೋಗಿಸ್ತೀನಿ. ಆಮೇಲೆ ಇದಕ್ಕೆ 10 ನಂಬರ್ ಕ್ರೋಶೆ ಹುಕ್ಕು, 0.75 mm ಕ್ರೋಶೆ ಹುಕ್ಕು ಉಪಯೋಗಿಸ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಈಗ ಮತ್ತೆ 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್, ಅಂದರೆ 3 ಬ್ಲಾಕು 3 ಚೈನು ಮಾಡಿ ಸೇರಿಸ್ಕೊಂಡಿದ್ದೀನಿ. 3 ಚೈನ್ ಮಾಡಿ ಬಟ್ಟೆಗೆ ಲಾಕು, 3 ಚೈನ್ ಮಾಡಿ ಬಟ್ಟೆಗೆ ಲಾಕು, 3 ಬ್ಲಾಕ್ ಮಾಡಿದ್ದೀನಿ. ಆಮೇಲೆ ಒಂದು ರೌಂಡ್ ಬೀಡು ಸೇರಿಸ್ಕೊಳ್ತಾ ಇದ್ದೀನಿ ಮಿಡ್ಲಿಗೆ. ಈ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು. ಮತ್ತು 5 ಸರಿ 3 ಚೈನು. ಇದು ನಾನು ಯಾವಾಗಲೂ ಮಾಡೋಂಥ ಡಬಲ್ ಆರ್ಚ್ ಕುಚ್ಚು ಬೇಸು, ನಿಮ್ಗೆ ಗೊತ್ತೇ ಇದೆ. 5 ಬ್ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗು 3 ಟೈಮ್ಸ್ 3 ಚೈನ್ಸು, ಮತ್ತು ಮಿಡ್ಲಲ್ಲೆಲ್ಲ 5 ಟೈಮ್ಸು. ಅಂದರೆ ಬೀಡು ಹಾಕಿ 5 ಟೈಮ್ಸ್ 3 ಚೈನ್ಸ್, ಮತ್ತು ಬೀಡ್, ಮತ್ತು 5 ಟೈಮ್ಸ್, ಮತ್ತು ಬೀಡ್, ಮತ್ತು 5 ಟೈಮ್ಸ್, ಎಂಡಲ್ಲಿ 3 ಟೈಮ್ಸ್, ಸ್ಟಾರ್ಟಿಂಗಲ್ಲೂ 3 ಟೈಮ್ಸು 3 ಚೈನ್ಸು. ಇಷ್ಟೇ, ಯಾವುದೇ ಕನ್ಫ್ಯೂಷನ್ ಇಲ್ಲ. ಈ ಥರ ಪೂರ್ತಿ ಸೀರೆ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 2-3 ಆರ್ಚ್ ಆಗೋಷ್ಟು ಮಾಡಿದ್ದೀನಿ. ಈಗ ಇಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ. ಈ ಥರ ಎಂಡಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಬೇಕು, ಇಲ್ಲಾಂದರೆ ಅದು ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ಈ ಥರ ದಾರಿ ಆಚೆ ಎಳೆದ್ಬಿಟ್ಟು ಗಟ್ಟಿ ಮಾಡ್ಕೊಳ್ಳಿ. ಮತ್ತು ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ನ ಒಳಗಡೆ ಸೇರಿಸ್ಕೊಳ್ಳಿ, ಡಬಲ್ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ 3 ಚೈನು, ಅದನ್ನು ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 3 ಚೈನ್ನ ಮೇಲೆಲ್ಲ ಚೈನ್ ಹಾಕ್ಕೊಳ್ಳಿ. 2ನೇ ಸರಿನು. ಈಗ ಇಲ್ಲಿಂದ ಬೀಡ್ನ ಬ್ಯಾಕ್ ಸೈಡ್ ದಾರ ಬರುತ್ತಲ್ವ, ಈ 6 ಎಳೆ ದಾರ ಬೀಡ್ನ ಬ್ಯಾಕ್ ಸೈಡ್ ಲಾಕ್ ಮಾಡಿರೋದು, ಆ 6 ಎಳೆ ದಾರದಲ್ಲಿ ಆರ್ಚ್ ಮಾಡ್ಕೋಬೇಕು. ಈ ಥರ ದಾರ ತಗೊಂಬಂದು 3 ಲೂಪ್ ಇದೆ, 2 ಈ ಥರ ಡಬಲ್ ಕ್ರೋಶೆಗಳು ಮಾಡ್ತಾ ಹೋಗಬೇಕು. 3 4 5 6 7 ಡಬಲ್ ಕ್ರೋಶೆ ಆದಮೇಲೆ ಈಗ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಇಲ್ಲಿ ಅದರಲ್ಲಿ ಆ ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನಾನು. ಈ ಥರ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 7 ಡಬಲ್ ಕ್ರೋಶೆ ಹಾಕಿ ಉಳಿದಿರೋ ಜಾಗ ಸಿಂಗಲ್ ಕ್ರೋಶೆಯಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಆ ಬೀಡ್ನ ಬ್ಯಾಕ್ ಸೈಡ್ ದಾರನ, ಆರ್ಚ್. ಈ ಥರ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈ ಥರ ಬರುತ್ತೆ. ಅರ್ಧ ಡಬಲ್ ಕ್ರೋಶೆ ಆರ್ಚು ಮತ್ತು ಅರ್ಧ ಸಿಂಗಲ್ ಕ್ರೋಶೆ ಆರ್ಚ್. ಮತ್ತು 3 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀಡ್ ಪಕ್ಕವರೆಗೂ 3 ಚೈನ್ ಹಾಕ್ತಾ ಹೋಗಿ. 3 ಚೈನು ಲಾಕು, ಲಾಕಲ್ಲಿ ಲಾಕು, 3 ಚೈನು ಲಾಕು. ಈಗ ಇಲ್ಲಿಂದ ಬೀಡ್ ಪಕ್ಕದ 3 ಚೈನ್ ಹಾಗೆ ಇರುತ್ತೆ. ಇಲ್ಲಿಂದ ಈ ಲಾಕಿಂದ ಬೀಡ್ನ ಬ್ಯಾಕ್ ಸೈಡಲ್ಲಿ ಇದೇ ಥರ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೊಳ್ಳಿ. ಮತ್ತು 7 ಡಬಲ್ ಕ್ರೋಶೆ ಆದಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಿ. ಈಗ ಇನ್ನೊಂದು ಕಲರ್ ದಾರ ತಗೊಳ್ತಾ ಇದ್ದೀನಿ. ಈ ಥರ 4 ಆರ್ಚ್ ಮಾಡಿದ್ದೀನಿ. ಈಗ ಇನ್ನೊಂದು ಕಲರ್ ದಾರ ಸ್ಟಾರ್ಟಿಂಗಲ್ಲಿ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಈಗ ಸೆಕೆಂಡ್ ಟೈಮ್ ಲಾಕ್ ಮಾಡಿದ್ದೀರಲ್ವ, ಅದರ ಮೇಲೆ
ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಈಗ 3 ಚೈನು ಲಾಕಲ್ಲಿ ಲಾಕು. ಮತ್ತು ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 3 ಸಿಂಗಲ್ ಕ್ರೋಶೆ ಆದಮೇಲೆ ಈ ಡಬಲ್ ಕ್ರೋಶೆಗಳಿದೆಯಲ್ವ ಅದರ ಮೇಲೆಲ್ಲ ಸಿಂಗಲ್ ಕ್ರೋಶೆ ಹಾಕಿ, ಅದರ ಚೈನಲ್ಲಿ ಎಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶೆ ಇದೆಯಲ್ವ ಅದರ ಚೈನಲ್ಲಿ ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಮೇಲೆಲ್ಲ ಆ ಹೋಲ್ ಇರುತ್ತಲ್ವ ಚೈನ್ಗಳು, 7 ಡಬಲ್ ಕ್ರೋಶೆ ಹಾಕಿದ್ದೀವಿ, 7 ಸಿಂಗಲ್ ಕ್ರೋಶೆ ಬರುತ್ತೆ. ಡಬಲ್ ಕ್ರೋಶೆ ಮೇಲೆಲ್ಲ ಸಿಂಗಲ್ ಕ್ರೋಶೆ ಹಾಕೊಂಡೋದ್ರೆ ಆಯಿತು. 7 ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, 7 ಸಿಂಗಲ್ ಕ್ರೋಶೆ ಬರುತ್ತೆ ಆವಾಗ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು. ಈ ಥರ 7 ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಬಂದಮೇಲೆ ಈಗ ಮತ್ತೆ ನೆಕ್ಸ್ಟು ಸಿಂಗಲ್ ಕ್ರೋಶೆ ಹಾಕಿದ ಜಾಗ ಇದೆಯಲ್ವ ಅಲ್ಲಿ ಫುಲ್ಲು ಡಬಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆ ಸಹಿತ ಅಂದರೆ ಚೈನಿಗೆ ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ. ಈ ಡಬಲ್ ಕ್ರೋಶೆ ಈಕ್ವಲ್ ಆಗಿ ಅಂದರೆ ಈಕ್ವಲ್ ಆರ್ಚ್ ಬರೋ ಥರ ಮಾಡ್ಕೋಬೇಕು ನೋಡಿ. ಇಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮೂರು ಪೂರ್ತಿ ಮೊದಲಿನ ಡಬಲ್ ಕ್ರೋಶೆ ಈಕ್ವಲ್ ಬರಬೇಕು ಎತ್ತರ, ಈಕ್ವಲ್ ಆಗಿ ಒಂದೇ ಆರ್ಚ್ ಆಗುತ್ತೆ ಆವಾಗ. 2 ಕಲರ್ನ ಒಂದೇ ಆರ್ಚ್. 5 ಇದರಲ್ಲಿ ಮಾಡಿದಷ್ಟೇ ಮಾಡ್ಕೋಬೇಕು ನೀವು. 7 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿ 7 ಡಬಲ್ ಯೆಲ್ಲೋ ಕಲರ್ 7 ಮಾಡಿರೋದಲ್ವ, ಪಿಂಕಿಂದು 7 ಮಾಡ್ಕೋಬೇಕು. 7 ಮಾಡಿ ಅದನ್ನು ನೆಕ್ಸ್ಟು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಮತ್ತೆ ನೆಕ್ಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ನೀವು. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಮುಂದುವರ್ಸ್ಕೊಂಡು ಹೋಗಿ. ಅದೇ ಥರ ಚೈನ್ಗಳು ಮಾಡ್ಕೊಳ್ಳಿ. ಚೈನ್ ಮಾಡಿ ಲಾಕಲ್ಲಿ ಲಾಕು. ಅದರ ಮುಂದಿನ ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆಮೇಲೆ ಆರ್ಚಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ 7. ಆಮೇಲೆ ಸಿಂಗಲ್ ಕ್ರೋಶೆ ಇರೋ ಜಾಗದಲ್ಲಿ ಡಬಲ್ ಕ್ರೋಶೆ ಹಾಕಿ 7 ಡಬಲ್ ಕ್ರೋಶೆ ಹಾಕಿ ನೆಕ್ಸ್ಟ್ ಇದರಲ್ಲಿ ಲಾಕ್ ಮಾಡಿ. ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ. ಆಗ ಡಬಲ್ ಕಲರ್ ಆರ್ಚ್ ಆಗುತ್ತೆ. ಒಂದೇ ಆರ್ಚಲ್ಲಿ 2 ಕಲರ್ ಬಂದಾಗುತ್ತೆ, ಅದು ಒಂದೇ ಆರ್ಚಾಗಿ ಬರುತ್ತೆ. ಈ ಮಿಡ್ಲಲ್ಲಿ ಇದು ಗೊತ್ತಾಗತ್ತಲ್ವ, ಬ್ರೇಕ್ 2 ಜಾಯಿನ್ ಆದ ಜಾಗ, ಅದು ಗೊತ್ತಾಗದಂಗೆ ನೆಕ್ಸ್ಟ್ ರೌಂಡ್ ಒಂದು ಮಾಡ್ಕೊಳ್ಳೋಣ. ನೆಕ್ಸ್ಟ್ ರೌಂಡ್ ಈಗ ನಾನು ಮತ್ತೆ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ, ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ಫಸ್ಟು 3 ಚೈನ್ ಮಾಡ್ಕೊಳ್ಳಿ, ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ 3 ಚೈನಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ವ ಮೊದಲಿನ ರೋದಲ್ಲಿ, ಅಲ್ಲಿ 1-2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಜಾಗ ಹೊಂದ್ಕೊಂಡು. ಈಗ ಎಲ್ಲ ಇದರ ಮೇಲೆ ಈ ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ದೀರ, ಪಿಂಕ್ ಕಲರ್ ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ, ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಎಲ್ಲ ಡಬಲ್ ಕ್ರೋಶೆ ಮೇಲೇನು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಚೈನ್ನ ಮೇಲೆ 7 ಡಬಲ್ ಕ್ರೋಶೆ, ಎಲ್ಲ ಡಬಲ್ ಕ್ರೋಶೆ ಹಾಕಿ ಅದರ ಮೇಲೆ ಪಿಂಕ್ ಹಾಕಿದ್ದೀವಲ್ವ, ಪಿಂಕಿನ ಮೇಲೆ ಹಾಫ್ ಡಬಲ್ ಕ್ರೋಶೆ. ನೆಕ್ಸ್ಟು ನೀವು ಆ ಎಲ್ಲ ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಇದು ಪಿಂಕ್ ಡಬಲ್ ಕ್ರೋಶೆ ಹಾಕಿದ್ದೀರಲ್ವ ಅದರ ಮೇಲೆ, ಅಂದರೆ ಎಲ್ಲ 14 ಡಬಲ್ ಕ್ರೋಶೆ ಮೇಲೂ ಬರುತ್ತೆ. ಆವಾಗ ಎಲ್ಲ ಒಂದು ಬಿಡ್ದಂಗೆ ಎಲ್ಲದರಲ್ಲೂ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಎಲ್ಲನೂ ಮಧ್ಯದಲ್ಲಿ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. 7 ಆದ ಕೂಡಲೇ ಒಂದು ಬೀಡ್ ಸೇರಿಸ್ತೀನಿ. ಬೀಡ್ ಸೇರಿಸ್ಬಿಟ್ಟು ಮತ್ತೆ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬೇಕು ಅಂದರೆ ನೀವು ಬೀಡ್ ಸೇರಿಸಿ ಬೀಡ್ ಹಾಕಿದ್ದಲ್ಲೇ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಅದೇ ಇದರಲ್ಲಿ ಇನ್ನೊಂದು ಸಾರಿ, ಆಗ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ಫುಲ್ಲು 7 ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೋಬೇಕು. ಈಗ ಅದು ಫುಲ್ ರೌಂಡಾಗಿ ಚೆನ್ನಾಗಿ ಆರ್ಚ್ ಬರುತ್ತೆ ಈ ಥರ ಮಾಡಿದರೆ. ನೋಡಿ, ಪ್ರತಿಯೊಂದರ ಮೇಲೂ ನೀವು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈ ಥರ.
ಹಾಫ್ ಡಬಲ್ ಕ್ರೋಶೆ ಮತ್ತು ಹಾಫ್ ಡಬಲ್ ಕ್ರೋಶೆ. ಈ ಥರ ಪೂರ್ತಿ ಹಾಫ್ ಡಬಲ್ ಕ್ರೋಶೆ ಮಾಡಿ ಚೆನ್ನಾಗಿರೋ ಆರ್ಚ್ ಬರುತ್ತೆ ಆವಾಗ. ನೆಕ್ಸ್ಟು 3 ಚೈನಲ್ಲಿ ಲಾಕ್ ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡಿ. ಅದರ ನೆಕ್ಸ್ಟ್ ಕುಚ್ಚಿಗೆ 3 ಚೈನ್ ಮಾಡ್ಕೊಳ್ಳಿ ಮತ್ತು ಆರ್ಚ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಚೆನ್ನಾಗಿರೋ ಆರ್ಚ್ ಆಗುತ್ತೆ. ತುಂಬ ಸುಲಭ ಇದು ಮಾಡೋದು. ನಾನು ತುಂಬ ಸೀರೆಗಳಿಗೆ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದೇ ಆರ್ಚಲ್ಲಿ 2 ಕಲರು, ಮೇಲಿಂದ ಇನ್ನೊಂದು ರೌಂಡ್ ತಂದು ಬೀಡ್ಸ್ ಹಾಕ್ಕೊಂಡ್ರೆ ಗೊತ್ತೇ ಆಗಲ್ಲ, ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ನೀವು ಸೀರೆಗೆ ಮಾಡಿದಾಗ ಗೊತ್ತಾಗುತ್ತೆ. ಇದು ಇಡ್ಡಿ ಸೀರೆಗೆ ಈಗ ಮತ್ತೆ ಟ್ರೆಂಡಿಗೆ ಬಂದಿದೆ. ಇದು ಸ್ವಲ್ಪ ಮಾಡೋದಲ್ಲೇ ಆಚೆ ಈಚೆ ಇರ್ಬೋದು. ನಾನಿದು 4 ವರ್ಷ ಹಿಂದೆಯೇ ಮಾಡಿದ್ದೀನಿ. ಈಗ ಮತ್ತೆ ಮಾಡ್ತಾಯಿದ್ದೀನಿ ಅಷ್ಟೇ. ಆ ಡಿಸೈನು ಯಾರೋ ರಿಕ್ವೆಸ್ಟ್ ಮಾಡಿದರು, ಅದಕ್ಕೋಸ್ಕರ ರಿಕ್ವೆಸ್ಟೆಡ್ ಡಿಸೈನ್ ಇದು. ತುಂಬ ಸೀರೆಗಳಿಗೆ ಮಾಡಿದ್ದೀನಿ, ಹೆಚ್ಚಿನವ್ರಿಗೂ ಇಷ್ಟ ಆಗಿದೆ. ಇದು ನಾನು ತುಂಬ ಸೀರೆಗಳಿಗೆ ಮಾಡಿದ್ದೀನಿ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದೇ ರೀತಿ ರಿಂಗ್ ಬೀಡಲ್ಲೂ ಮಾಡೋಕ್ಕಾಗತ್ತೆ, ಅದು ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಇದೆ, ನೀವು ನೋಡ್ಕೊಳ್ಳಿ. ಇನ್ನೊಂದು ಸಾರಿ ಮಾಡ್ತೀನಿ ಅದನ್ನು, ಬೇಕು ಅಂದರೆ. ನೀವು ನೋಡಿಲ್ಲ ಅಂದರೆ ಹುಡ್ಕೋದು ಕಷ್ಟ ಆಗುತ್ತೆ ಅಂದರೆ. ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.